ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ನಿಮಿಷಾಯ ನಮಃ. ಓಂ ಉತ ಸೂರ್ಯೇಂದ್ರೋ ರಾಜೋ ವಿಶ್ವವಾರಸ್ಯ ದಾತಾ ವೃಷಾ ಮದ ಇಂದ್ರೇ ಶ್ಲೋಕವುಕ್ತಾ ಸ ಚ ಸೋಮೇಶು ಸುತಪಾರಜೀಷಿ. ಶ್ರೀ ಗುರುಭ್ಯೋ ನಮಃ. ವಿಷ್ಣು ಸಹಸ್ರನಾಮ ಸ್ತೋತ್ರದ 219ನೇ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರ 219ನೇದು ಅದನ್ನು ನಾವಿವತ್ತು ನೋಡಬೇಕಾಗಿದೆ. ಮೊದಲು ಈ ನಿಮಿಷ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ಏನು ಅರ್ಥ ಆಗ್ತವೆ ಅಂತ ಅನ್ನೋದನ್ನು ನಾವೀಗ ನೋಡಬೇಕು. ನಿಮಿಷ ಅಂದರೆ ಕೆಲವು ಅರ್ಥಗಳಲ್ಲಿ ಕಣ್ಣು ಮುಚ್ಚಿ ಕುತ್ಕೊಂಡವನು ಅಂತನೂ ಅರ್ಥ ಆಗ್ಬೋದು, ಜಾಗೃತನಾಗಿರುವವನು ಅಂತನೂ ಅದಕ್ಕೆ ಅರ್ಥ ಆಗ್ಬೋದು. ಇಂಥ ನಾನಾ ಥರದ ಅರ್ಥಗಳನ್ನೆಲ್ಲ ಅದಕ್ಕೆ ಜ್ಞಾನಿಗಳು ವರ್ಣನೆ ಮಾಡ್ತಾರೆ. ನಿಮಿಷ ಅಂದರೆ ಪ್ರಳಯ ಕಾಲದಲ್ಲಿ ನಿಮೀಲಿತ ನಯನನಾಗಿ ಮಲಗಿರ್ತಾನೆ, ಆದ್ದರಿಂದ ಆತನಿಗೆ ನಿಮಿಷ ಅಂತ ಹೆಸರು ಅಂತ ಹೀಗೆ ತುಂಬ ಸುಲಭವಾಗಿ ಅರ್ಥ ಆಗುವಂಥದ್ದು. ಜಗತ್ತು ಈ ಭಗವಂತನಿಂದಲೇ ನಿಮಿಷತಿ, ಕಣ್ಣು ಮುಚ್ಚುತ್ತದೆ. ಆ ಕಾರಣಕ್ಕಾಗಿ ಆ ಭಗವಂತನ ನಿಮಿಷ ಅಂತ ಹೇಳ್ತಾರೆ. ಮತ್ತು ನಾವು ಯಾವ ನಿಮಿಷ ಕಲಾ ಕಾಷ್ಠ ಮೊದಲಾದ ಸೂಕ್ಷ್ಮ ಕಾಲಗಳನ್ನು ವರ್ಣನೆ ಮಾಡ್ತೀವಿ, ಅವು ಎಲ್ಲವುಗಳಲ್ಲಿ ಇರುವಂಥವನು ಅವನು ಅನ್ನೋ ಅರ್ಥವೂ ಕೂಡ ಅದರಿಂದ ಸಿಗ್ತದೆ. ಮಿಷ ಅಂದರೆ ಸ್ಪರ್ಧಾ ಅಂತ ಅರ್ಥ ಇದೆ. ದೇವತೆಗಳು, ದೈತ್ಯರು ಮೊದಲಾದವರು ಇವನ ಕಾರಣದಿಂದಲೇ ಸ್ಪರ್ಧೆ ಮಾಡ್ತಾರೆ. ನಿತರಾಂ ಮಿಷಂತಿ ಅನೇನ, ಇವನ ಪ್ರೇರಣೆಯಿಂದ ಒಳಗಿದ್ದು ಇವನು ಮಾಡಿಸುವುದರಿಂದಲೇ ಆ ದೇವದಾನವರ ನಡುವೆ ಸ್ಪರ್ಧೆ. ನೀ ಅಂದರೆ ಮುನ್ನಡೆಸುವವನು ಅಂತನೂ ಕೂಡ ಅರ್ಥ ಆಗ್ತದೆ. ಹೀಗೆ ಎಲ್ಲರನ್ನೂ ಕೂಡ ಮುನ್ನಡೆಸುವವನು, ದೇವದಾನವರನ್ನು ಕೂಡ ಮುನ್ನಡೆಸುವವನು. ಇದಿಷ್ಟು ಸಾಧಾರಣವಾಗಿ ನಮ್ಗೆ ಗೊತ್ತಾಗುವಂತಹ ಅರ್ಥಗಳು. ನಿಮಿಷ ಅಂದರೆ ಜಾಗೃತನಾದವನು, ಯಾವತ್ತೂ ಎಚ್ಚರದಿಂದ ಇರುವವನು. ನಿಮಿಷ ಜಾಗರಣೆ ಅಂತ ಅರ್ಥ ಇದೆ. ಈ ನಾವು ನೋಡ್ತಿರುವಂತಹ ಬೃಹತಿ ಮಂತ್ರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎಚ್ಚರದಿಂದ ಇರುವವನು ಅನ್ನುವ ಅರ್ಥ ಹೆಚ್ಚು ನಮಗೆ ಹೊಂದಾಣಿಕೆ ಕಾಣ್ತದೆ. ಆ ಅರ್ಥವನ್ನು ಕೂಡ ನಾವಿಲ್ಲಿ ಮುಖ್ಯವಾಗಿ ಸ್ವೀಕಾರ ಮಾಡಬೇಕು. ಮತ್ತೆ ಕೆಲವರು ವ್ಯಾಖ್ಯಾನ ಮಾಡಿದಂತೆ ನೀ ಅಂದರೆ ನಿಷೇಧ ಅಂತ ಅರ್ಥ. ಆದ್ದರಿಂದ ನೀ ಅಂದರೆ ತಿಳಿಯಲ್ಪಡದೇ ಇರುವಂಥದ್ದು ಅಂತ ಅರ್ಥ. ಮಾ ಅಂದರೆ ತಿಳಿಯಲ್ಪಡುವಂಥದ್ದು. ನ ಮೀಯತೆ ಇತಿ ನಿಮಿ, ಯಾವುದು ತಿಳಿಯಲ್ಪಡುವುದಿಲ್ಲವೋ ಅದನ್ನು ನಿಮಿ ಅಂತ ಹೇಳ್ತಾರೆ. ಒಟ್ಟಾರೆ ಅಮಿತ ಅಂತ ಅರ್ಥ. ಅಮಿತವಾದಂಥ ಸಂಪತ್ತನ್ನ ಸಾಧಕರಿಗೆ ಸನವತಿ ಕೊಡ್ತಾನೆ. ಕ್ಷಣು ದಾನೆ ಅಂತ ಧಾತು ಇದೆ, ಆದ್ದರಿಂದ ನಿಮೇಷ ಅನ್ನುವ ಅರ್ಥವನ್ನ ವರ್ಣನೆ ಮಾಡ್ತಾರೆ. ಹೀಗೆ ಇವಿಷ್ಟು ಅರ್ಥಗಳನ್ನ ನಾವೀಗ ಸ್ಥೂಲವಾಗಿ ನೋಡಿದ್ದೇವೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಮೂಲ ಋಗ್ವೇದದ ಮಂತ್ರ ಏನಿದೆ ಅದನ್ನ ನಾವೀಗ ನೋಡಬೇಕಾಗಿದೆ. 6ನೇ ಮಂಡಲದ 23ನೇ ಸೂಕ್ತ ಮತ್ತು 24ನೇ ಸೂಕ್ತ. ಅಲ್ಲಿಯ ಆ 23ನೇ ಸೂಕ್ತದ ಕೊನೆಯ ಮಂತ್ರ ಮತ್ತು 24ನೇ ಸೂಕ್ತದ 1ನೇ ಮಂತ್ರ, ಇವಿಷ್ಟನ್ನ ತೆಗೆದುಕೊಂಡು ಈಗಿನ ಬೃಹತಿ ಮಂತ್ರವನ್ನು, ಈಗ ನಾವು ನೋಡ್ತಿರುವಂತಹ 219ನೇ ಬೃಹತಿ ಮಂತ್ರವನ್ನ ಹೆಣೆದಿದ್ದಾರೆ.
ಇದು ಬೃಹಸ್ಪತಿ ಭರದ್ವಾಜ ಋಷಿಗಳು, ಬಾರಹಸ್ಪತ್ಯ ಬೃಹದ್ವಾಜ, ಬೃಹಸ್ಪತಿಯ ಮಗನಾದ ಭರದ್ವಾಜರು ಕಂಡ ಮಂತ್ರ. ಇಂದ್ರ ಇದರ ದೇವತೆ, ತ್ರಿಷ್ಟುಪ್ ಇದರ ಛಂದಸ್ಸು. ಹಿಂದಿನ ಸೂಕ್ತವು ಕೂಡ ಬೃಹಸ್ಪತಿಯ ಮಗನಾದ ಭರದ್ವಾಜರು ಕಂಡದ್ದೇ ಆಗಿತ್ತು. ಅಲ್ಲಿ ಉತ ಸೂರ್ಯರಿಂದ್ರೋ ರಾಯೋ ವಿಶ್ವವಾರಸ್ಯ ದಾತ ಅಂತನ್ನುವುದು ಹಿಂದಿನ 23ನೇ ಸೂಕ್ತ, 6ನೇ ಮಂಡಲದ 23ನೇ ಸೂಕ್ತ. ಅಲ್ಲಿ ಕೊನೆಯ ಮಂತ್ರ ಉತ ಸೂರ್ಯರಿಂದ್ರೋ ರಾಯೋ ವಿಶ್ವವಾರಸ್ಯ ದಾತ ಅನ್ನುವುದು ಅಲ್ಲಿದು. ಮುಂದೆ 24ನೇ ಸೂಕ್ತದ ಮೊದಲನೇ ಮಂತ್ರ ವೃಷಾ ಮದ ಇಂದ್ರೇ ಶ್ಲೋಕ ಉಕ್ಥಾ ಸಚ ಸೋಮೇಶು ಸುತಪಾ ರುಜೀಷಿ. ಇದು 24ನೇ ಸೂಕ್ತದ ಮೊದಲ ಮಂತ್ರದ ಪೂರ್ವಾರ್ಧ. ಆ ಪೂರ್ವಾರ್ಧಕ್ಕೆ ಈ ಬೃಹತಿ ಮಂತ್ರ ನಿಂತಿದೆ. ಉತ್ತರಾರ್ಧ ಇನ್ನೊಂದು ಬೃಹತಿ ಮಂತ್ರಕ್ಕೆ, ಮುಂದಿನ ಬೃಹತಿ ಮಂತ್ರಕ್ಕೆ ಹೋಗ್ತದೆ. ಅದಕ್ಕೆ ಏನು ಅರ್ಥ ಹೇಳಿದ್ದಾರೆ ಅಂತನ್ನೋದನ್ನ ಈಗ ನೋಡ್ಬೇಕು. ಸಾಯಣಾಚಾರ್ಯ ಹೇಳಿದ ಅರ್ಥ ಮೊದಲು ನಾವು ನೋಡ್ಬೇಕಾದದ್ದು. ಸೂರಿಹಿ ಅಂದ್ರೆ ಜ್ಞಾನಿಯಾದಂಥ ಇಂದ್ರ ಅಂತ ಹೀಗಾದ್ರ ಅರ್ಥ. ವಸ್ತುತಃ ಸಾಯಣಾಚಾರ್ಯರು ಆ ಸೂರಿ ಅಂತನ್ನುವುದಕ್ಕೆ ಸನ್ಮಾರ್ಗ ಪ್ರೇರಕ ಅಂತ ಅರ್ಥ ಹೇಳಿದ್ದಾರೆ. ನಾನು ಅದನ್ನ ಪ್ರಮಾದದಿಂದ ಮರೆತೆ ಅಷ್ಟೆ. ಸುಷ್ಟು ಉರಯತಿ ಅಂತ ಹೀಗೆ ಅರ್ಥವನ್ನ ಅವ್ರು ಹೇಳಿದಂತೆ ಕಾಣಿಸ್ತದೆ. ಸಾಯಣಾಚಾರ್ಯರು ಯಾವ ಧಾತು ಅಂತ ತೋರಿಸಲಿಲ್ಲ ಸನ್ಮಾರ್ಗ ಪ್ರೇರಕ ಅಂತ ಅನ್ನೋದಕ್ಕೆ. ಸು ಅಂದ್ರೆ ಚೆನ್ನಾಗಿ, ಸನ್ಮಾರ್ಗದಲ್ಲಿ ಅಂತ ಅರ್ಥ. ಉರ ಅಂದ್ರೆ ಪ್ರೇರಿಸುವವನು ಅಂತ ಅರ್ಥ ಅವ್ರಿಗಿದ್ದಂತೆ ಕಾಣಿಸ್ತದೆ. ಆದರೆ ಉರಗತವು ಅನ್ನೋ ಒಂದು ಧಾತು ನಮಗೆ ಕೋಶಗಳಲ್ಲಿ ಕಾಣಿಸ್ತದೆ. ಧಾತು ರೂಪಾವಳಿಯಲ್ಲಿ ಅದೇನು ಕಾಣಿಸೋದಿಲ್ಲ. ಸೌತ್ರ ಧಾತು ಅದಂತೂ ಹೀಗೆ ಕಾಣಿಸ್ತದೆ. ಅದನ್ನು ಮುಂದೆ ನಾನು ಕೂಡ ನನ್ನ ವ್ಯಾಖ್ಯಾನದಲ್ಲಿ ಬಳಕೆ ಮಾಡ್ಕೊಂಡಿದ್ದೇನೆ. ಅದರಿಂದ ಸನ್ಮಾರ್ಗ ಪ್ರೇರಕ ಅನ್ನೋ ಅರ್ಥ ಚೆನ್ನಾಗಿದೆ. ಇದು ಸೂರ್ಯ ಅಂದ್ರೆ ಸರ್ವಜ್ಞ ಅಂತ ಅರ್ಥ. ಇದು ರಘುನಾಥ ಸ್ವಾಮಿಗಳು ನಮಗೆ ತಿಳಿಸುವಂತೆ ವಿದ್ವಾನ್, ಜ್ಞಾನಿ ಅಂತ ಅಷ್ಟೇ ಅವ್ರು ಇಷ್ಟೇ ಅವ್ರ ಅರ್ಥ ಹೇಳ್ತಾರೆ. ನಾವು ಸರ್ವಜ್ಞ ಅನ್ನೋ ಅರ್ಥವನ್ನ ಅಲ್ಲಿ ತಿಳ್ಕೊಬೇಕಷ್ಟೆ. ಮತ್ತೆ ಸನ್ಮಾರ್ಗ ಪ್ರೇರಕ ಅನ್ನೋ ಅರ್ಥವನ್ನ ಸಾಯಣಾಚಾರ್ಯ ಹೇಳ್ತಾರೆ, ಅದನ್ನು ನೋಡಿದ್ದೀವಿ. ವಿಶ್ವವಾರಸ್ಯ ದಾತ, ಎಲ್ಲರಿಗೂ ಅಪೇಕ್ಷಿತವಾದಂತಹ ಸಂಪತ್ತನ್ನು ಕೊಡುವಂಥವನು ಅಂತಿಷ್ಟ ಅರ್ಥವನ್ನ ಆ ಭಾಗಕ್ಕೆ ಹೇಳ್ತಾರೆ. ಅದ್ರ ನಂತರ ಬರೋದು ವೃಷಾ ಮದ ಇಂದ್ರೇ ಶ್ಲೋಕ ಉಕ್ತ ಅಂತ. ಅದಕ್ಕೆ ಸಾಯಣಾಚಾರ್ಯ ಏನು ಅರ್ಥ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಸೋಮೇಶು ಅಂದ್ರೆ ಸೋಮ ರಸಗಳಲ್ಲಿ ಅಂತ ಅರ್ಥ ಅಲ್ಲ. ಆ ಸೋಮ ರಸದ ಉಪಯೋಗ ಎಲ್ಲಿ ಆಗ್ತದೋ ಅಂಥ ಯಾಗದಲ್ಲಿ ಅಂತ ಅರ್ಥ. ಅಂಥ ಯಾಗದಲ್ಲಿ ಆ ಇಂದ್ರನಲ್ಲಿ ಮದ ಅಂದ್ರೆ ಸಂತೋಷ, ಸೋಮಪಾನ ಮಾಡಿದ್ರಿಂದ ಬರುವಂಥ ಮದ ಸಂತೋಷ, ಅದು ವೃಷ, ಯಜಮಾನನಿಗೆ. ವೃಷ ಅಂದ್ರೆ ವರ್ಷಕ, ಬೇಕಾದಷ್ಟೆಲ್ಲ ಕೊಡ್ತದೆ ಅಂತ ಅರ್ಥ. ಏನು ಬೇಕಾದೆಲ್ಲವನ್ನು ಕೊಡುವಂಥದ್ದು, ಮಳೆಗರಿಯುವಂಥದ್ದು. ಸೋಮಯಾಗ ನಡೆಸ್ತಾನೆ ಯಜಮಾನ. ಅಂಥ ಸೋಮೇಶು ಸೋಮಯಾಗದಲ್ಲಿ ಇಂದ್ರನಿಗೆ ಮದ ಏನಾಗ್ತದೆ, ಸೋಮಪಾನ ಮಾಡಿದ್ರಿಂದ ಅವನಿಗೇನೊಂದು ಸಂತೋಷ ಆಗ್ತದೆ. ಆ ಸಂತೋಷ ಯಜಮಾನನಿಗೆ ಬೇಕಾದ್ದೆಲ್ಲವನ್ನು ಮಳೆಯಂತೆ ಸುರಿಸ್ತದೆ ಅಂತ ಅದರ ಅರ್ಥ. ಅಥವಾ ಮಳೆ ಕರೀತದೆ, ಇಂದ್ರನಿಗೆ ತೃಪ್ತಿ ಬಂದಿದ್ದರಿಂದ ಮಳೆಯೂ ಕೂಡ ಬರ್ತದೆ ಅಂತ ಅದರ ಅರ್ಥನ ತಿಳ್ಕೋಬಹುದು. ಉಕ್ಥ ಅಂದ್ರೆ ಉಕ್ಥೇನ, ಅದು ತೃತೀಯ ವಿಭಕ್ತಿ ಏಕವಚನ. ಶಸ್ತ್ರೇಣ, ಶಸ್ತ್ರ ಮಂತ್ರಗಳು ಅಂತ ಏನು ಹೇಳ್ತಾರೆ ಅವುಗಳ ಜೊತೆಗೆ. ಶ್ಲೋಕ ಸ್ತೋತ್ರ ರೂಪ ಶಬ್ದ, ಆ ಇಂದ್ರನ ಕುರಿತಾಗಿ ಏನು ಒಂದು ಸ್ತೋತ್ರ ರೂಪವಾದ ಶಬ್ದ ಮಾಡ್ತಾರೆ, ಅದು ವೃಷಾಭವತಿ, ಎಲ್ಲರಿಗೂ ಸಂತೋಷ ಕೊಡ್ತದೆ ಅಥವಾ ಮಳೆ ಗರಿತದೆ ಅಂತ ಹೀಗರ್ಥ. ಸುತಪಾಹ, ಸುತ ಅಂದ್ರೆ ಚೆನ್ನಾಗಿ ಹಿಂಡಲ್ಪಟ್ಟಂಥ ಸೋಮರಸ, ಅದನ್ನ ಪಾಹ ಈ ಕುಡಿತಾನೆ ಈ ಇಂದ್ರ. ರುಜೀಷ ಅಂದ್ರೆ ಹಿಂದೆ ಒಂದ್ಸರಿ ಹೇಳಿದ್ದೆ, ಸೋಮರಸವನ್ನ, ಸೋಮ ಬಳ್ಳಿಯನ್ನು ಚೆನ್ನಾಗಿ ಹಿಂಡಿದ ಮೇಲೆ ಅದರ ರಸ ಏನು ಬರ್ತದೆ ಅದನ್ನು ಸಂಗ್ರಹಿಸಿ ಇಡ್ತಾರೆ. ಆ ಸೋಮರಸದ ಚರಟ ಏನು ಉಳಿದಿರ್ತದೆ ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ರಸ ಇದ್ದಾಗ
ಅದಕ್ಕೆ ಈ ಮೊಸರು, ಹಾಲು ಇತ್ಯಾದಿಗಳನ್ನ, ಗೋವಿನ ರಸಗಳನ್ನು ಸೇರಿಸಿ ಅದನ್ನು ಮತ್ತೊಂದು ಬಾರಿ ಆ ಸೋಮ ಬಳ್ಳಿಯಲ್ಲಿರುವಂಥ ರಸವನ್ನೆಲ್ಲ ಸ್ವೀಕಾರ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಅಲ್ಲಿರುವ ರಸವನ್ನು ಹೀರಿಕೊಂಡು ಮತ್ತೊಂದು ಪೇಯವನ್ನು, ಆ ಯಜ್ಞದಲ್ಲಿ ಹಾಕ್ಲಿಕ್ಕೆ ಬೇಕಾದಂಥ ಆಹುತಿಯನ್ನು ಸಿದ್ಧ ಮಾಡ್ತಾರೆ. ಆದ್ದರಿಂದ ರಜೀಷ ಅಂದರೆ ಗತರಸಮಪಿ ಸೋಮಂ ನ ಪರಿತ್ಯಜನ್. ಸೋಮದಲ್ಲಿ ಏನು ರಸ ಇರ್ತದೆ ಅದೆಲ್ಲ ಹೋಗಿರ್ತದೆ, ಹೋಗಿದ್ರೂ ಕೂಡ ಅದನ್ನು ಬಿಡದೆ ಇವನು ಪಾನ ಮಾಡ್ತಾನೆ ಆ ಇಂದ್ರ, ನಾವು ಕೊಟ್ಟದ್ದನ್ನ ಅಂತ. ಹೀಗೆ ಅದರ ಅರ್ಥ. ಇದಿಷ್ಟು ಸಾಯಣಾಚಾರ್ಯ ನಮಗೆ ತೋರಿಸಿರುವಂಥ ಅರ್ಥ. ಇನ್ನು ಇದಕ್ಕೆ ಮೂಲ ಮಂತ್ರಕ್ಕೆ ಭಗವಂತಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ನಿಮಿಷ ಎಂಬ ಶಬ್ದಕ್ಕೆ ಲೆಕ್ಕವಿಲ್ಲದಷ್ಟು ಸಂಪತ್ತನ್ನು ಕೊಡುವವನು ಅಂತ ಅರ್ಥ ಹೇಳಿದವರು ಭಗವಂತಾಚಾರ್ಯರೇ. ಅವರ ದೃಷ್ಟಿಯಲ್ಲಿ ನಿಮಿಷ ಅನ್ನೋದು 216ನೇ ಮಂತ್ರ. ಮತ್ತು ನಿಮಿಷ ಎಂಬ ನಾಮಕ್ಕೆ ಸಂಬಂಧಪಟ್ಟಂತೆ ಬೃಹತಿ ಮಂತ್ರ ಜಮಿಂದ್ರಂ ಕುವಿತ್ ತಸ್ಮಾ ಅಸತಿ ನೋಭರಾಯ ನ ಸುಶ್ವಿಮಿಂದ್ರೋ ವಸೇ ವೃಧಾತಿ ಏವೇದಿಂದ್ರ ಸ್ತುತೆ ಅಸ್ತಾವಿ ಸೋಮೇ ಭ ಅಂತ ಇಷ್ಟು ಮಂತ್ರ. ಈ ವಿಷ್ಣು ಸಹಸ್ರನಾಮದ ಸ್ತೋತ್ರದ ನಾಮಗಳಿಗೆ ಸಂಬಂಧಪಟ್ಟಂತೆ ಬೃಹತಿ ಮಂತ್ರದ ಲೆಕ್ಕಾಚಾರ ರಘುನಾಥ ಸ್ವಾಮಿಗಳದ್ದು ಬೇರೆ ಇದೆ ಮತ್ತು ಭಗವಂತಾಚಾರ್ಯದ್ದು ಬೇರೆ ಇದೆ. ಇಷ್ಟು ಭಗವಂತಾಚಾರ್ಯರು ನಿಮಿ ಅಂದರೆ ಲೆಕ್ಕವಿಲ್ಲದು, ಮೀ ಅಂದರೆ ಲೆಕ್ಕವಿದ್ದದ್ದು, ನಿಮಿ ಅಂದರೆ ತಿಳಿಯಲಿಕ್ಕಾಗದೇ ಇರುವಂಥದ್ದು, ಲೆಕ್ಕ ಇಡ್ಲಿಕ್ಕಾಗದೇ ಇರುವಂಥದ್ದು, ಅಷ್ಟು ಸಂಪತ್ತನ್ನು ಶ ಅಂದರೆ ಕೊಡುವವನು, ಅದರಿಂದ ನಿಮಿಷ ಅಂತ ಈಗ ಇಷ್ಟ ಅರ್ಥವನ್ನು ಅವ್ರು ಹೇಳ್ತಾರೆ. ಮುಂದೆ ನಾವೀಗ ನೋಡ್ತಿರುವ ಮಂತ್ರಕ್ಕೆ ಅವ್ರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಸೂರ್ಯ ಅಂದರೆ ಸರ್ವಜ್ಞ ಅಂತ ಅರ್ಥ ಹೇಳ್ತಾರೆ ಭಗವಂತಾಚಾರ್ಯರು. ಅಂಥ ಸರ್ವಜ್ಞನಾದ ಈ ಇಂದ್ರ ಶಬ್ದವಾಚ್ಯನಾದಂತಹ ಭಗವಂತ ವಿಶ್ವವಾರಸ್ಯ ರಾಯ ದಾತ, ಎಲ್ಲರಿಗೂ ಬೇಕಾದಂತಹ ರಾಯ ಅಂದರೆ ಸಂಪತ್ತಿನ ದಾನ, ದಾತ ಅಂದರೆ ದಾನ ಮಾಡುವವನು ಅಂತಿಷ್ಟರ್ಥ ಅದರಿಂದ ಬರ್ತದೆ. ಅದರ ಮುಂದಿನ ಮಂತ್ರ ವೃಷಾ ಮದ ಇಂದ್ರೇ ಶ್ಲೋಕ ಉಕ್ತ ಸಚಾ ಸೋಮೇಶು ಸುತಪಾ ಋಷೀಷಿ ಅಂತ. ಈ ಇಂದ್ರ ಶಬ್ದವಾಚ್ಯನಾದ ವಿಷ್ಣುವಿನಲ್ಲಿ ಮದ ಅಂದರೆ ಆನಂದ ಏನಿದೆ, ಮದ ಅಂದರೆ ಸಂತೋಷ, ಮತ್ತೆ ಶ್ಲೋಕ ಅಂದರೆ ಅವನ ಯಶಸ್ಸು, ಉತ್ತಮ ಶ್ಲೋಕರು ಅಂತ ಹೇಳ್ತಿರ್ತಾರೆ ಜ್ಞಾನಿಗಳನ್ನು. ಅಲ್ಲಿ ಶ್ಲೋಕ ಅಂದರೆ ಯಶಸ್ಸು, ಅವರ ಕೀರ್ತಿ. ಅಂತ ಆ ಭಗವಂತನ ಕೀರ್ತಿ ಮತ್ತು ಅವನ ಆನಂದ ಎರಡೂ ಕೂಡ, ಮತ್ತು ಎಲ್ಲ ಉಳಿದೆಲ್ಲ ಗುಣಗಳು ಕೂಡ ವೃಷ ಶ್ರೇಷ್ಠವಾಗಿವೆ ಅಂತ ಹೀಗರ್ಥ. ಮತ್ತೆ ಋಜೀಷಿ ಅಂದರೆ ದೃಢವಾದ ಸ್ವರೂಪವುಳ್ಳವನು ಅಂತ ಹೀಗರ್ಥ. ದಾಢ್ಯ ಹೇತೋಹೋ ಋಜೀಷಾಖ್ಯಂ ಅಂತ ಋಗ್ಭಾಷ್ಯದಲ್ಲಿದೆ. ಆ ಅರ್ಥವನ್ನೇ ತಗೊಂಡಿದ್ದಾರೆ ಭಗವಂತಾಚಾರ್ಯರು. ಮುಂದೆ ನಾನು ನನ್ನ ವ್ಯಾಖ್ಯಾನದಲ್ಲಿ ಕೂಡ ಅದನ್ನೇ ತಗೊಂಡಿದ್ದೇನೆ. ಯಾಕಂದರೆ ಸೋಮ ಬಳ್ಳಿ, ಅದಕ್ಕೆ ಅದರ ರಸ, ಹಾಲು, ಮೊಸರು, ಆ ಯಜ್ಞಕುಂಡದಲ್ಲಿ ಮಾಡುವ ಯಾಗ, ಇದ್ಯಾವುದನ್ನು ನಾನು ಅನುಸಂಧಾನ ಮಾಡ್ತಿಲ್ಲ. ಆದ್ದರಿಂದ ಋಜೀಷಿ ಅಂದರೆ ದೃಢನಾದ, ಬಲಿಷ್ಠನಾದ, ತನ್ನ ಸ್ಥಾನದಿಂದೆಂದೂ ವಿಚಲಿತನಾಗದ ವಿಷ್ಣು ಅಂತ ಅರ್ಥ. ಸೋಮೇಶು ಅಂದರೆ ಸೋಮಯಾಗದಲ್ಲಿ, ಉಕ್ತ ಈಗಾಗಲೇ ಹೇಳಿದ್ರೆ ತೃತೀಯ ವಿಭಕ್ತಿ ಏಕವಚನಾದಂತ. ಅದರ ಜೊತೆಗೇನೆ ಅಂದರೆ ಈ ಶಸ್ತ್ರ ಮಂತ್ರವನ್ನು ನಾವು ಪಠನ ಮಾಡ್ತಾ ಇದ್ದಂತೆ ಆ ಭಗವಂತ ನಮ್ಮ ಸ್ತೋತ್ರವನ್ನು ಸ್ವೀಕಾರ ಮಾಡಿ ಸುತಪಾಹ ಅದನ್ನು ಚೆನ್ನಾಗಿ ಪಾನ ಮಾಡ್ತಾನೆ ಅಂತ. ಇದಿಷ್ಟು ಭಗವಂತಾಚಾರ್ಯರು ನಮಗಲ್ಲಿ ತಿಳಿಸುವಂಥ ಅರ್ಥ. ಇನ್ನು ಮುಂದೆ ಇದಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಮಾಡ್ತಾರೆ ಅಂತ ನೋಡೋಣ. ರಘುನಾಥ ಸ್ವಾಮಿಗಳು ಮಾಡಿದ ಅರ್ಥ ಸಾಯಣಾಚಾರ್ಯ ಮಾಡಿದ ಅರ್ಥಕ್ಕೆ ಸಮೀಪವಾಗೇ ಇರ್ತದೆ. ಸೂರಿಹಿ ಅಂದರೆ ಸನ್ಮಾರ್ಗ ಪ್ರೇರಕ ಅನ್ನುವ ಅರ್ಥವನ್ನು ಸಾಯಣಾಚಾರ್ಯ ಹೇಳಿದರೆ, ವಿದ್ವಾನ್ ಸರ್ವದಾ ಜಾಗರ್ತಿ, ಯಾವಾಗಲೂ ಎಚ್ಚರಿಕೆಯಿಂದ ಇರುವಂತಹ ಇಂದ್ರ ಅಂತಿಷ್ಟಾರ್ಥವನ್ನ
ಭಗವಂತಾಚಾರ್ಯರು ರಘುನಾಥ ಸ್ವಾಮಿಗಳು ವರ್ಣನೆ ಮಾಡ್ತಾರೆ. ನಿಮಿಷ ಅಂದರೆ ಸ್ವತಂತ್ರ ಉನ್ಮೇಷಣವಾನ್, ಸ್ವತಂತ್ರವಾದಂತಹ ಜ್ಞಾನ ಇರುವವನು ಅಂತ ಅದರ ಅರ್ಥ. ವಿಶ್ವವಾರಸ್ಯ, ಅದು ಎಲ್ಲ ಅರ್ಥನೂ ಉಳಿದವರೆಲ್ಲ ಹೇಳಿದ ಅರ್ಥನೂ ಈ ಅರ್ಥನೂ ಒಂದೇ ಇದೆ. ಎಲ್ಲರಿಗೂ ಅಪೇಕ್ಷಿತವಾದಂತಹ ಸಂಪತ್ತನ್ನ ಕೊಡುವವನು ಅಂತ ಅರ್ಥ. ಮತ್ತೆ ಈ ಇಂದ್ರನಲ್ಲಿ ಅಂದ್ರೆ ಇಂದ್ರನ ಕುರಿತಾಗಿ ಅಂತ ಅರ್ಥ. ಸಪ್ತಮಿ ವಿಭಕ್ತಿಗೆ ಅವನ ವಿಷಯದಲ್ಲಿ ಅಂತ ಅರ್ಥ. ಏನೊಂದು ಶ್ಲೋಕ ಇದೆ, ಶ್ಲೋಕ ಅಂದ್ರೆ ಸ್ತೋತ್ರ ರೂಪವಾದ ಶ್ಲೋಕ ಮತ್ತು ಸಂತೋಷ. ಅದು ಕಾಮಾನ ವೃಷ ಅಂದ್ರೆ ನಮಗೆ ಬೇಕಾದ್ದೆಲ್ಲವನ್ನು ಕೊಡುವಂಥದ್ದು. ಇಂದ್ರನ ಕುರಿತಾಗಿ ನಾವು ಮಾಡುವಂತಹ ಸ್ತೋತ್ರ ಇತ್ಯಾದಿಗಳೇನಿವೆ ಅದು ನಮ್ಗೆಲ್ಲರಿಗೂ ಕೂಡ ಬೇಕಾದ್ದನ್ನೆಲ್ಲವನ್ನು ಕೊಡ್ತದೆ ಅಂತ ಅದರ ತಾತ್ಪರ್ಯ. ಸೋಮೇಶು, ಎಲ್ಲರೂ ಅದನ್ನೇ ಅರ್ಥ ಹೇಳಿದರೆ, ಸೋಮ ಬಳ್ಳಿಯಿಂದ ನಾವು ಮಾಡುವಂತಹ, ಸೋಮ ಬಳ್ಳಿಯನ್ನು ಉಪಯೋಗ ಮಾಡಿಕೊಂಡು ನಾವು ಮಾಡುವಂತಹ ಯಜ್ಞ ಅಂತ ಅದರ ತಾತ್ಪರ್ಯ. ಅಂತಹ ಯಾಗಗಳಲ್ಲಿ ಉಕ್ತ ಸ್ತೋತ್ರ ರೂಪೇ ಉಕ್ತ ಸ್ತೋತ್ರೇಣ ಸಹ, ಉಕ್ತ ಅಂದ್ರೆ ಅದೇ ಶಸ್ತ್ರ ಮಂತ್ರಗಳು. ಶಸ್ತ್ರ ಮಂತ್ರ ಅಂದ್ರೆ ಭಗವಂತನನ್ನು ಸ್ತುತಿಸುವ ಮಂತ್ರಗಳು ಅಂತ ಅದರ ಅರ್ಥ. ಆ ಮಂತ್ರಗಳ ಜೊತೆಗೆ ನಾವು ಭಗವಂತನ ಸ್ತೋತ್ರ ಮಾಡಿದಾಗ ಅವನು ಸುತಪಾಹ, ಸೋಮಪಾನವನ್ನು ಮಾಡ್ತಾನೆ ಅಂತ ಅರ್ಥ. ಮತ್ತು ಋಷೀಷಿ, ಆ ಗತರಸವಾದ ರಸ ಎಲ್ಲ ಕಳ್ಕೊಂಡಿರುವಂತಹ ಆ ಬಳ್ಳಿಯನ್ನು, ಸೋಮ ಬಳ್ಳಿಯನ್ನು ಕೂಡ ಆತ ಅದರ ರಸವನ್ನು ಸ್ವೀಕಾರ ಮಾಡ್ತಾನೆ. ನಾವು ಮತ್ತೆ ಕೊಟ್ಟದ್ದನ್ನು ಅವನು ಸ್ವೀಕಾರ ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ತತ್ರ ನಕಿಂಚಿತ್ ಪರಿತ್ಯಜತೆ, ಏನನ್ನೂ ಅವನು ಬಿಡೋದಿಲ್ಲ, ಎಲ್ಲವನ್ನೂ ಸ್ವೀಕಾರ ಮಾಡಿಯೇ ಮಾಡ್ತಾನೆ ಅಂತ ಇಷ್ಟು ತಾತ್ಪರ್ಯ. ನಿಮಿಷ ಅನ್ನುವ ಶಬ್ದಕ್ಕೆ ಏನರ್ಥ ಅಂದ್ರೆ ನಿತರಾಮ್ ಅಂದ್ರೆ ಚೆನ್ನಾಗಿ, ನೀ ಅಂದ್ರೆ ನಿತರಾಮ್ ಚೆನ್ನಾಗಿ, ಮಿಷನ್ ಜಾಗ್ರತೆ ಉಳ್ಳವನು ಅಂತ ಅದರ ಅರ್ಥ. ಅಲ್ಲಿ ಮಿಷ ಜಾಗರಣೆ ಅಂತಾನೆ ಧಾತು ಇದೆ. ಈಗ ಅದು ಇಲ್ಲಿ ಧಾತು ರೂಪಾವಳಿಯಲ್ಲಿ ಹೆಚ್ಚು ಕಂಡು ಬರೋದಿಲ್ಲ, ಅಂತೂ ಹಾಗೊಂದು ಧಾತು ಇದೆ. ಆದ್ರಿಂದ ಆ ಧಾತುವನ್ನು ಉಪಯೋಗ ಮಾಡಿಕೊಂಡು ಯಾವತ್ತೂ ಇರುವವನು, ಎಚ್ಚರದಿಂದಿರುವವನು ಅನ್ನೋ ಅರ್ಥವನ್ನ ರಘುನಾಥ ಸ್ವಾಮಿಗಳು ಹೇಳ್ತಾರೆ. ಅದೇ ಅರ್ಥನೇ ಮುಂದೆ ನಾನು ಕೂಡ ತಗೊಂಡಿದ್ದೇನೆ. ಯಾವತ್ತೂ ಎಚ್ಚರಿಕೆಯಿಂದಿರುವವನು ಅಂತ ನಿಮಿಷ ಶಬ್ದದ ಅರ್ಥ. ನಿಮಿಷ ಅನ್ನೋ ನಾಮಕ್ಕೂ ಮತ್ತು ಈ ಬೃಹತಿ ಮಂತ್ರಕ್ಕೂ ಏನು ಸಂಬಂಧ ಅನ್ನೋದನ್ನ ರಘುನಾಥ ಸ್ವಾಮಿಗಳು ತೋರಿಸಿಲ್ಲ. ಅದಕ್ಕೆ ಮುಂದೆ ಅದ್ರ ಬೇಕಾದ ಅರ್ಥವನ್ನ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನನ್ನ ಅರ್ಥ ಏನು, ಇವರೆಲ್ಲರ ಅರ್ಥಗಳನ್ನು ಪರಿಶೀಲನೆ ಮಾಡಿದ ಮೇಲೆ ನಾನು ಮಾಡ್ಕೊಂಡದ್ದೇನು ಅನ್ನೋದನ್ನ ಹೇಳ್ತೇನೆ. ಸೂರಿ ಅಂತ ಶಬ್ದ ಇದೆ, ಮೊದಲು ಬರುವ ಶಬ್ದ ಸೂರಿ. ಉತ ಅಂದ್ರೆ ಅಪಿಚ ಅಂತ ಅರ್ಥ. ಮೊಟ್ಟ ಮೊದಲು ಉತ ಅಪಿಚ. ಸೂರಿಹಿ ಸರ್ವಜ್ಞನಾದಂತಹ ಭಗವಂತ. ಅದು ಭಗವಂತಾಚಾರ್ಯ ಹೇಳಿದ್ದಾರೆ, ಅದೇ ಅರ್ಥವನ್ನೇ ನಾನು ಇಟ್ಕೊಂಡಿದ್ದೇನೆ. ಸನ್ಮಾರ್ಗ ಪ್ರೇರಕ, ಸದಾ ಜಾಗೃತ, ಅವೆಲ್ಲ ಅರ್ಥಗಳಿವೆ. ಸರ್ವಜ್ಞ, ಸದಾ ಜಾಗೃತ. ಅಲ್ಲಿ ಸರ್ವಜ್ಞ ಅಂದ್ರೆ ಎಲ್ಲವನ್ನೂ ತಿಳಿದವನು ಅಂತ ಅಷ್ಟು ಮಾತ್ರ ಅರ್ಥ ಅಲ್ಲ. ಎಲ್ಲವನ್ನೂ ಎಲ್ಲ ಕಾಲದಲ್ಲಿಯೂ ತಿಳಿದವನು, ಎಲ್ಲ ಕಾಲದಲ್ಲಿಯೂ, ಎಲ್ಲ ದೇಶದಲ್ಲಿಯೂ, ಎಲ್ಲ ವಸ್ತುಗಳನ್ನು ಕೂಡ ತಿಳಿದವನು ಅಂತ ಹೀಗೆ ಅರ್ಥ ನಾವು ಮಾಡ್ಕೋಬೇಕು. ಅಂತಹ ಇಂದ್ರ ಅಂದ್ರೆ ಪರಮೇಶ್ವರನಾದಂತಹ ಈ ಭಗವಂತ, ಅವನು ವಿಶ್ವವಾರಸ್ಯ, ವಿಶ್ವ ಅಂದ್ರೆ ಎಲ್ಲರೂ, ಅವರೆಲ್ಲರಿಂದ ವಾರ ಅಂದ್ರೆ ಅಪೇಕ್ಷಿತವಾದ್ದನ್ನ ಇವನು ಕೊಡ್ತಾನೆ. ಎಲ್ಲರಿಗೂ ಏನು ಬೇಕಾಗಿದೆಯೋ ಅದೆಲ್ಲವನ್ನೂ ಎಲ್ರಿಗೂ ದಾನ ಮಾಡ್ತಾನೆ, ಎಲ್ರಿಗೂ ದಯಪಾಲಿಸ್ತಾನೆ ಅಂತ ಅದರ ಅರ್ಥ. ಭಕ್ತರಿಗೆ ಕೊಡ್ತಾನೆ. ಇಂದ್ರೆ ಈ ಭಗವಂತನಲ್ಲಿ ಇರುವಂತಹ ಮದಃ ಆನಂದ ಶ್ಲೋಕ ಯಶಶ್ಚ, ಈ ಅರ್ಥವನ್ನ ಭಗವಂತಾಚಾರ್ಯ ಹೇಳಿದ್ದಾರೆ. ಅದೇ ಅರ್ಥವನ್ನೇ ನಾನಿಲ್ಲಿ ಇಟ್ಕೊಂಡಿದ್ದೇನೆ. ಆ ಭಗವಂತನ ಕೀರ್ತಿ ಅದು ಯಶಸ್ಸು, ಮತ್ತೆ ಆತನಲ್ಲಿರುವಂತಹ ಆನಂದ, ಅದೆರಡೂ ಕೂಡ ಶ್ರೇಷ್ಠವಾಗಿದೆ ಅಂತ ಅರ್ಥ. ಮುಂದೆ ಅಯಂ ಇಂದ್ರ, ಈ ಭಗವಂತ ಸೋಮೇಶು, ಸೋಮಯಾಗಗಳಲ್ಲಿ. ಸೋಮಯಾಗ ಅಂದ್ರೆ ಸೋಮ ಎಂಬ ಬಳ್ಳಿಯನ್ನು ಹಿಂಡಿ ಮಾಡುವ ಯಾಗ ಅನ್ನೋ ಅರ್ಥ ಬೇಕಾಗಿಲ್ಲ.
ಭಕ್ತಿಪೂರ್ಣವಾದ ಮನಸ್ಸನ್ನ ಯಾವ ಜೀವನ ಯಜ್ಞದಲ್ಲಿ ನಾವು ಸಮರ್ಪಣೆ ಮಾಡ್ತೀವೋ ಆ ಜೀವನ ಯಜ್ಞವೇ ಸೋಮಯಾಗ. ಅಲ್ಲಿ ಉಕ್ಥ ಅಂದರೆ ಉಕ್ಥೇನ, ಉಕ್ಥ ಅಂದರೆ ಬೃಹತಿ ಮಂತ್ರ ಅಂತ ಅರ್ಥ. ಬೃಹತಿ ಮಂತ್ರಗಳ ಸಮೂಹದ ಜೊತೆಗೆ ಸುತಪಾಹ ಸೋಮಪಾಹ ಭಕ್ತಿಪೂರ್ಣವಾದ ಮನಸ್ಸನ್ನು ಕೂಡ ಅವನು ಪಾನ ಮಾಡ್ತಾನೆ. ನಾವು ನಮ್ಮ ಭಕ್ತಿಪೂರ್ಣವಾದ ಮನಸ್ಸನ್ನು ಅಂದರೆ ಸೋಮವನ್ನು ಅವನಿಗೆ ಕೊಟ್ಟಿದ್ದೀವಿ. ಹಾಗೆ ಬೃಹತಿ ಮಂತ್ರಗಳನ್ನು ಕೂಡ ಅರ್ಥಾನುಸಂಧಾನ ಪೂರ್ವಕವಾಗಿ ಪಠನ ಮಾಡ್ತಾ ಇದ್ದೀವಿ. ಅವೆರಡನ್ನೂ ಅವನು ಸ್ವೀಕಾರ ಮಾಡ್ತಾನೆ, ಎರಡನ್ನೂ ಆಸ್ವಾದಿಸ್ತಾನೆ. ನಾವು ಮಾಡ್ತಿರುವ ಬೃಹತಿ ಮಂತ್ರದ ಅರ್ಥಾನುಸಂಧಾನವನ್ನು, ನಮ್ಮ ಮನದಲ್ಲಿ ತುಂಬಿದಂತಹ ಭಕ್ತಿಯನ್ನು ಅವನು ಆಸ್ವಾದಿಸ್ತಾನೆ. ಸೋಮಪಾಹ, ಸೋಮ ಅಂದರೆ ಭಕ್ತ್ಯಾದ್ಯಲಂಕೃತವಾದ ಮನಸ್ಸೇ ಸೋಮ ಅನ್ನೋ ಅರ್ಥ ಅಲ್ಲಿ ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳಿದ್ದನ್ನ ನಾವು ಹಿಂದೆ ಅನೇಕ ಬಾರಿ ನೋಡ್ತಾನೆ ಬಂದಿದ್ದೇವೆ. ಋಜೀಷಿ ಅಂದರೆ ದೃಢವಾದ ಸ್ಥಾನವುಳ್ಳವನು ಅಥವಾ ದೃಢ ಅಂತಾನೆ ಹಾಗೆ ಅರ್ಥ ಇಟ್ಕೋಬಹುದು. ಅದಕ್ಕೇನು ಪ್ರತ್ಯೇಕ ಸ್ಥಾನ ಅಂತ ಪ್ರತ್ಯೇಕವಾಗಿ ಹೇಳಬೇಕಾದ್ದೇನಿಲ್ಲ. ಯಾಕೆಂದ್ರೆ ಋಜೀಷ ದಾರ್ಢ್ಯಹೇತೋಹೋ ಋಜೀಷಾಖ್ಯಂ ಅಂತ ಋಗ್ಭಾಷ್ಯದಲ್ಲಿರೋದು. ಅದರಿಂದ ತನ್ನ ರಸವನ್ನು ಕಳ್ಕೊಂಡಿರುವ ಸೋಮವನ್ನು ಅನ್ನೋ ಅರ್ಥವನ್ನು ನಾವಿಲ್ಲಿ ಅನುಸಂಧಾನ ಮಾಡಬೇಕಾದ್ದಿಲ್ಲ. ಯಾಕಂದ್ರೆ ಸೋಮ ಯಾಗದ ಬಗ್ಗೆನೇ ನಾವು ಅರ್ಥವನ್ನು ನೋಡ್ತಾ ಇಲ್ಲ. ಅನ್ವಯ ಮಾಡುವಾಗ ಅಯಂ ಇಂದ್ರ, ಈ ಭಗವಂತ ಸೋಮೇಶು ಸೋಮಯಾಗಗಳಲ್ಲಿ ಉಕ್ಥಾಸಚ ಬೃಹತಿ ಮಂತ್ರದ ಜೊತೆಗೆ ಸೋಮವನ್ನು ಕೂಡ ಪಾನ ಮಾಡ್ತಾನೆ ಅನ್ನೋ ಅರ್ಥವನ್ನ ನಾವು ಅನುಸಂಧಾನ ಮಾಡಬಹುದು. ಅನ್ವಯದಲ್ಲಿ ಸ್ವಲ್ಪ ಬದಲಾವಣೆ ಅಷ್ಟೆ. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಬೃಹತಿ ಸಹಸ್ರ ರೂಪೇ ಚ ಸವುಕ್ಥೆ ಪಂಚಧಾ ಸ್ಥಿತಃ ಅಂತ ಬಂದಿದೆ. ಬೃಹತಿ ಸಹಸ್ರವೆಂಬ ಈ ಉಕ್ತ ಏನಿದೆ, ಬೃಹತಿ ಸಹಸ್ರ ರೂಪವಾದ ಉಕ್ತದಲ್ಲಿ ಭಗವಂತ 5 ರೂಪಗಳಿಂದಿದ್ದಾನೆ ಅಂತ ಅವನ ವರ್ಣನೆ ಇದೆ. ಆದ್ರಿಂದ ಈ ಉಕ್ತ ಅಂದ್ರೆ ಬೃಹತಿ ಸಹಸ್ರ ನಾವಿಲ್ಲಿ ತಿಳ್ಕೋಬಹುದು. ಅದಕ್ಕೆ ಉಕ್ತ ಅಂತ ಯಾಕಂತಾರೆ ಅಂದ್ರೆ ಉಕ್ಥಾಪನತ್ವ, ನಮ್ಮೆಲ್ಲರನ್ನು ಆಧ್ಯಾತ್ಮಿಕವಾಗಿ ಅದು ಜಾಗೃತರನ್ನಾಗಿ ಮಾಡುವುದರಿಂದ ಅದಕ್ಕೆ ಉಕ್ತ ಅಂತಾರಂತ. ಮುಂದೆ ದಾರ್ಢ್ಯಹೇತೋಹೋ ಋಜೀಷಾಖ್ಯಂ ಅಂತ ಋಗ್ಭಾಷ್ಯದಲ್ಲಿ 32ನೇ ಅಧ್ಯಾಯದಲ್ಲಿ ಬಂದಿದೆ. ಈಗ ಮಿಷಧಾತು ಏನಿದೆ ಈಗಿನ ಪಾಠಗಳಲ್ಲಿ ಅದು ಸ್ಪರ್ಧೆ ಅನ್ನೋ ಅರ್ಥದಲ್ಲಿ ಮಾತ್ರ ಕಾಣಿಸ್ತದೆ. ಆದರೆ ಪ್ರಾಚೀನ ಧಾತು ಪಾಠದಲ್ಲಿ ಜಾಗರಣ ಅಂತ ಒಂದರ್ಥ, ಮತ್ತೆ ಸೇಚನ ಸಿಂಪಡಿಸುವುದು, ಸಂಗಮ ಪರಸ್ಪರ ಮಿಲನ, ಮತ್ತು ವಾಕ್ ಮಾತನಾಡುವುದು, ಇಷ್ಟರ್ಥ ಅಲ್ಲಿ ಕಾಣಿಸ್ತದೆ. ಆದ್ದರಿಂದ ಇಲ್ಲಿ ನಾವು ಜಾಗರಣ ಅನ್ನೋ ಅರ್ಥವನ್ನು ತಿಳ್ಕೊಳ್ಬಹುದು. ವಾಲ್ಮೀಕಿ ರಾಮಾಯಣದಲ್ಲಿ ಮಿಷತಾಂ ಸರ್ವರಕ್ಷಸಾಂ ಸಮೃದ್ಧಾರ್ಥೋ ಗಮಿಷ್ಯಾಮಿ ಮಿಷತಾಂ ಸರ್ವರಕ್ಷಸಾಂ ಅಂತ ಒಂದು ಪ್ರಯೋಗ ಕಂಡು ಬರ್ತದೆ. ಎಲ್ಲ ರಾಕ್ಷಸರು ನೋಡ್ತಿದ್ದಂತೆ ನಾನು ನನ್ನ ಕೆಲಸವನ್ನು ಮುಗಿಸ್ಕೊಂಡು ಹೋಗ್ತೇನೆ ಅಂತ ಹನುಮಂತ ಹೇಳುವ ಮಾತು. ಅಲ್ಲಿ ಮಿಷತಾಂ ಅಂದರೆ ನೋಡ್ತಾ ಇರುವಂತೆ, ಅವರೆಲ್ಲ ಎಚ್ಚರಿಕೆಯಿಂದ ನೋಡ್ತಾ ಇರುವಂತೆ ಅಂತಲೇ ಅರ್ಥ. ಆದ್ರಿಂದ ನಿತರಾಂ ಮಿಷನ್ ಜಾಗರವಾನ್ ನಿಮಿಷ ಅಂತ ಅರ್ಥ ಹೇಳಿದರು ರಘುನಾಥ ಸ್ವಾಮಿಗಳು. ಚೆನ್ನಾಗಿ ಯಾವತ್ತೂ ಕೂಡ ನೋಡ್ತಾನೇ ಇರ್ತಾನೆ, ಎಲ್ಲರನ್ನೂ ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶದಲ್ಲಿಯೂ ನೋಡ್ತಾ ಇರ್ತಾನೆ. ವಿಷ್ಣು ಸಹಸ್ರನಾಮದ ಶಬ್ದ ನಿತರಾಮ್ ಅಂತ. ನಾವೀಗಲೂ ಬೃಹತಿ ಮಂತ್ರದಲ್ಲಿ ನೋಡ್ತಾ ಇರುವ ಶಬ್ದ ಸೂರ್ಯ ಅಂತ. ಇವೆರಡು ಕೂಡ ಸಮಾನಾರ್ಥಕವಾಗಿವೆ. ಆದ್ದರಿಂದ ನಾಮಕ್ಕೂ ಬೃಹತಿ ಮಂತ್ರಕ್ಕೂ ಸಂಬಂಧ. ಸೂರ್ಯ ಅನ್ನೋ ಶಬ್ದಕ್ಕೆ ಜ್ಞಾನಿ ಅಂತ ಅರ್ಥ ಪ್ರಸಿದ್ಧನೇ ಆಗಿದೆ. ಕೋಶಗಳ ದೃಷ್ಟಿಯಿಂದಲೇ ವಿದ್ವಾನ್ ಸೂರಿ ಕೃತಿಕೃಷ್ಟಿ, ವಿದ್ವಾನ್ ಅಂತ ಹೀಗೆ ಅರ್ಥ ನಮ್ಗೆ ಗೊತ್ತಿದ್ದೇ ಇದೆ. ಆ ಶಬ್ದವನ್ನ ಹೀಗೆ ನಿಷ್ಪತ್ತಿಯ ಮೂಲಕ ನಾವು ತೋರಿಸ್ತೀವಿ, ಎಟಮಾಲಜಿ ಮೂಲಕ ಹೀಗೆ ನಾವು ತೋರಿಸ್ಬೋದು. ಶೂಂಗ್ ಪ್ರಸವೇ ಅಂತ ಒಂದು ಧಾತು ಇದೆ. ಶೂಂಗ್ ಧಾತು ಪ್ರಸವ
ಹೊರಹಾಕುವುದು ಅಂತ ಅರ್ಥ. ಅದಕ್ಕೆ ಕೃಣ್ ಪ್ರತ್ಯಯ ಬಂದು ಸೂರ್ಯ ಅಂತ ಆಗ್ತದಂತ. ಅಂದ್ರೆ ಜ್ಞಾನವನ್ನ, ಸದ್ವಾಕ್ಯಗಳನ್ನ, ಶ್ರೇಷ್ಠ ವಾಕ್ಯಗಳನ್ನು ಹೊರಹಾಕುವವನು ಅಂತ ಸೂರ್ಯನ ಮಾತಿಗೆ ಅರ್ಥ. ಶಬ್ದಕಲ್ಪದ್ರುವ ಮೊದಲಾದ ಕೋಶಗಳಲ್ಲಿ ಆ ಥರ ಕಾಣಿಸ್ತದೆ. ಮತ್ತೂ ಒಂದು ರೀತಿಯನ್ನು ನಾವು ಹೇಳ್ಬಹುದು. ಸೂರಿ ಅಂದ್ರೆ ಉರಗತವು, ಸು ಅಂತ ಅಲ್ಲಿ ಉಪಪದ, ಚೆನ್ನಾಗಿ ಅಂತ ಅರ್ಥ. ಉರಗತವು ಅಂತ ಧಾತು, ಸೌತ್ರ ಧಾತು. ಅದು ಧಾತು ಪಾಠಗಳಲ್ಲಿ ಎಲ್ಲ ಕಡೆ ಕಾಣಿಸೋದಿಲ್ಲ, ಅದ್ರ ಬಗ್ಗೆ ನಮಗೆ ಗಮನ ಇರಬೇಕು. ಉರಗತವು ಅಂತ ಧಾತು, ಶಬ್ದಕಲ್ಪದ್ರುಮ, ವಾಚಸ್ಪತ್ಯ ಅಲ್ಲೆಲ್ಲ ಈ ಧಾತುವಿನ ಪ್ರಯೋಗ ಕಾಣಿಸ್ತದೆ. ಓರತಿ ಅಂತ ಅದ್ರ ಪ್ರಯೋಗ. ಸುಷ್ಠು ಓರತಿ ಇತಿ ಸೂರ್ಹಿ ಅಂತ ಅರ್ಥ. ಸುಷ್ಠು ಚೆನ್ನಾಗಿ, ಓರತಿ ಅಂದ್ರೆ ಎಲ್ಲ ಗಮನಾರ್ಥಕವಾದ ಧಾತುಗಳಿಗೆಲ್ಲದಕ್ಕೂ ಕೂಡ ಜ್ಞಾನಾರ್ಥಕ ಇರೋದ್ರಿಂದ ಸಮ್ಯಕ್ ಸರ್ವಂ ಜಾನಾತಿ ಅಂತ ಹೀಗರ್ಥ. ಎಲ್ಲ ಕಡೆಯೂ ಎಲ್ಲವನ್ನೂ, ಎಲ್ಲ ದೇಶದಲ್ಲಿ, ಎಲ್ಲ ಕಾಲದಲ್ಲಿ ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋದು ಅಂತ ಅರ್ಥ ನಾವು ತಿಳ್ಕೋಬಹುದು ಇದಕ್ಕೆ. ಹೀಗೆ ನಿಮಿಷ ಮತ್ತು ಸೂರಿ ಇವೆರಡು ಶಬ್ದಗಳಿಗೂ ಸಮಾನವಾದ ಅರ್ಥ ಇದೆ. ಇನ್ನು ಒಂದೆರಡು ಸಂಬಂಧಗಳನ್ನು ತೋರಿಸಬಹುದು. ವಿಷ್ಣು ಸಹಸ್ರನಾಮದ ನಿಮಿಷ ಎಂಬ ನಾಮಕ್ಕೂ ಈ ಬೃಹತಿ ಮಂತ್ರಕ್ಕೂ ಮತ್ತೂ ಒಂದೆರಡು ರೀತಿ ಸಂಬಂಧಗಳನ್ನು ತೋರಿಸಬಹುದು. ಅದನ್ನ ನಾಳೆ ದಿವಸ ನೋಡೋಣ.